Okay, good morning, everyone. So we have started with, we have completed with liberalization. Okay, hope everyone have understood. Okay, I think everyone understood means liberalization means we can say like in simple words, we can say that removal of artificial government restrictions. Okay, ಎಲ್ಲ restrictions ಇಲ್ಲ means removing only some artificial restriction, that is called as liberalization. means ಮೊದಲೇನಿತ್ತು ಭಾಳ ರಿಸ್ಟ್ರಿಕ್ಷನ್ಸ್ ಇತ್ತು ಟು ಸ್ಟಾರ್ಟ್ ಎನಿ ನ್ಯೂ ಬಿಸ್ನೆಸ್ ಆರ್ ಟು ಡೂ ಎನಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆರ್ ಸಪೋಸ್ ಟು ಡೂ ಎನಿ ಫಾರಿನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸಮ್ ಎಕ್ಸ್ಪೋರ್ಟಿಂಗ್ ಗೂಡ್ಸ್ ಆರ್ ಇಂಪೋರ್ಟಿಂಗ್ ಟೆಕ್ನಾಲಜಿ. ಮೊದಲೇನಿತ್ತು ಭಾಳ ರಿಸ್ಟ್ರಿಕ್ಷನ್ಸ್ ಇತ್ತು. ಆಫ್ಟರ್ ದಿಸ್ 1991 ಪಾಲಿಸಿ ಬಂತು ಇನ್ ಲಿಬರಲೈಸೇಷನ್ಸ್ ಏನಾಗಿತ್ತು, ಸಮ್ ರಿಸ್ಟ್ರಿಕ್ಷನ್ಸ್ ಹ್ಯಾವ್ ಬಿನ್ ರಿಮೂವ್ಡ್ ಬೈ ದ ಗೌರ್ಮೆಂಟ್ ಬಿಕಾಸ್ ಟು ರನ್ ಸ್ಮೂತ್ ಫ್ಲೋ ಆಫ್ ಬಿಸ್ನೆಸ್. ದ್ಯಾಟ್ಸ್ ವೈ ಪೂರ್ತಿ ರಿಸ್ಟ್ರಿಕ್ಷನ್ಸ್ ತೆಗ್ದಿಲ್ಲ, ಮೀನ್ಸ್ ಸಮ್ ಆರ್ಟಿಫಿಷಿಯಲ್ ರಿಸ್ಟ್ರಿಕ್ಷನ್ಸ್. ನಾ ಹೇಳಿದೆ ಯಾವ್ಯಾವ ರಿಸ್ಟ್ರಿಕ್ಷನ್ಸ್ ರಿಮೂವ್ ಮಾಡಿದ್ರು. ಸಮ್ ರಿಸ್ಟ್ರಿಕ್ಷನ್ಸ್ ಹ್ಯಾವ್ ಬಿನ್ ರಿಮೂವ್ಡ್. I think everyone know which restrictions have been removed. Okay, that is called as liberalization. Means removing some, means ಏನಿರ್ತದೆ some government interference ಇರಂಗಿಲ್ಲ. means some point ಒಳಗೆ ಏನಿರ್ತದೆ government interferences will be not there. Okay, that is that we have said it in liberalization. Okay. Okay, I think everyone have understood. And what is the objectives also we have studied, means to boost competition as well as to promote foreign trade was the main objective, as well as the improvement of technology we can say. Okay, and to develop global market as well as to reduce the burden of the government we have studied, as well as means what are the impact have been, means once the liberalization has been implemented in an impact again, that we have studied. Okay, and in today's class we will be studying about privatization. Okay, in today's class we will deal with privatizations. Hope everyone know what is privatizations. Privatization ಅಂದ್ರೆ ಏನನ್ಬೋದು, it can be defined as, okay, privatization it can be defined as, ಏನ್ ಡಿಫೈನ್ ಮಾಡ್ತಾರೆ, ಟ್ರಾನ್ಸ್ಫರ್ ಆಫ್ ಓನರ್ಶಿಪ್. ಟ್ರಾನ್ಸ್ಫರ್ ಆಫ್ ಓನರ್ಶಿಪ್, ಓನರ್ಶಿಪ್ ಮಂತು ಅನ್ಬೋದು, ಮ್ಯಾನೇಜ್ಮೆಂಟ್. ಓಕೆ, ಪ್ರೈವೇಟೈಸೇಷನ್ ಅಂದ್ರೆ ಏನನ್ಬೋದು, ಟ್ರಾನ್ಸ್ಫರ್ ಆಫ್ ಓನರ್ಶಿಪ್. ಓನರ್ಶಿಪ್ ಟ್ರಾನ್ಸ್ಫರ್ ಆಗ್ಲಿಕ್ಕತ್ತದ, ಮ್ಯಾನೇಜ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರಾನ್ಸ್ಫರ್ ಆಗ್ಲಿಕ್ಕತ್ತದ ಫ್ರಮ್ ಪಬ್ಲಿಕ್ ಸೆಕ್ಟರ್ ಟು ಪ್ರೈವೇಟ್ ಸೆಕ್ಟರ್. ದ್ಯಾಟ್ ಈಸ್ ಕಾಲ್ಡ್ ಆಸ್ ಪ್ರೈವೇಟೈಸೇಷನ್ಸ್. ಪ್ರೈವೇಟೈಸೇಷನ್ ಅಂದ್ರೆ ಏನ್ ಅನ್ಬೋದು, ಸಿಂಪಲ್ ಒಳಗೆ ಮೊದಲದು ಓನರ್ಶಿಪ್ ಅನ್ಬೋದು, ಮ್ಯಾನೇಜ್ಮೆಂಟ್ ಅನ್ಬೋದು, ಮೊದಲ್ ಪಬ್ಲಿಕ್ ಸೆಕ್ಟರ್ ಕಡೆ ಇತ್ತು. ಅದು ಪಬ್ಲಿಕ್ ಸೆಕ್ಟರ್ ಕಡೆ ಪ್ರೈವೇಟ್ ಸೆಕ್ಟರ್ ವಿ ಹ್ಯಾವ್ ಟ್ರಾನ್ಸ್ಫರಿಂಗ್, ದ್ಯಾಟ್ ಈಸ್ ಕಾಲ್ಡ್ ಆಸ್ ಪ್ರೈವೇಟೈಸೇಷನ್ಸ್. ಮೊದಲೆಲ್ಲದು ಯಾವ್ಯಾವ ಏನಿತ್ತು, ಓನರ್ಶಿಪ್ ಮ್ಯಾನೇಜ್ಮೆಂಟ್ ಅನ್ಬೋದು, ಕಂಟ್ರೋಲ್ ಮತ್ತು ಮ್ಯಾನೇಜ್ ಯಾರು ಮಾಡ್ತಿದ್ರು, ಪಬ್ಲಿಕ್ ಸೆಕ್ಟರ್. ಅದು ಬಿಸ್ನೆಸ್ ಯಾರಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ, ಪ್ರೈವೇಟ್ ಸೆಕ್ಟರ್. ದ್ಯಾಟ್ ಈಸ್ ಕಾಲ್ಡ್ ಆಸ್ privatizations, transferring of ownership or we can say management from public sector to private sector, that is called as privatizations. Okay, in other words we can say it is the withdrawal of state from industry. ಪಾರ್ಷಿಯಲ್ ಅನ್ಬೋದು, ಫುಲ್ ಅನ್ಬೋದು. ಅದು ಏನೇನೋ ಬಿಸ್ನೆಸ್ ಟ್ರಾನ್ಸ್ಫರ್ ಮಾಡ್ತೀರಿ ಫಾರ್ ಪ್ರೈವೇಟ್ ಸೆಕ್ಟರ್, ಅದು ಏನಂತಾರೋ ಫುಲ್ಲಿನ ಟ್ರಾನ್ಸ್ಫರ್ ಆಗ್ಬೋದು, ಸಮ್ಟೈಮ್ ಪಾರ್ಷಿಯಲಿನೂ ಟ್ರಾನ್ಸ್ಫರ್ ಆಗ್ಬೋದು. ಇನ್ನೊಂದು ಮೀನಿಂಗ್ ಏನಿರ್ಬೋದು, ಹ್ಯಾಂಡ್ ಓವರಿಂಗ್ ದ ಪಬ್ಲಿಕ್ ಸೆಕ್ಟರ್. ಏನೇನು ಪಬ್ಲಿಕ್ ಸೆಕ್ಟರ್ ಬಿಸ್ನೆಸ್ ಇದಾವೆ, ಹ್ಯಾಂಡ್ ಓವರಿಂಗ್ ಟು from public to it is private sector. Privatization is the handling over public sector enterprises to private sector, that is called as privatizations. ಏನ್ ಮಾಡಿದ್ರು ಪ್ರೈವೇಟೈಸೇಷನ್ 1991 ಪಾಲಿಸಿ ಒಳಗೆ ಏನ್ ಮಾಡಿದ್ರು, ಸಮ್ ಇಂಡಸ್ಟ್ರೀಸ್ ಏನ್ ಮಾಡಿದ್ರು ವಿಚ್ ಆರ್ ಕಂಟ್ರೋಲ್ಡ್ ಬೈ ಪಬ್ಲಿಕ್ ಸೆಕ್ಟರ್, ಅದು ಏನ್ ಮಾಡ್ಬೇಕು ನಾವು ಪ್ರೈವೇಟ್ ಸೆಕ್ಟರ್ ಕೊಡಬೇಕು. ಇಲ್ಲೇನ್ ಮಾಡಿದ್ರು, ಆಲ್ ಬಿಸ್ನೆಸ್ ಏನ್ ಮಾಡಿದ್ರು ಕಂಪಲ್ಸರಿ ಟ್ರಾನ್ಸ್ಫರ್ ಮಾಡಿದಿಲ್ಲ. ಸಮ್ ಇಂಡಸ್ಟ್ರಿ ಪಬ್ಲಿಕ್ ಸೆಕ್ಟರ್ ಒಳಗೆ ರಿಸರ್ವ್ ಮಾಡಿದ್ರು. ಇಲ್ಲೇನ್ ಮಾಡಿದ್ರು, ಸಮ್ ಬಿಸ್ನೆಸ್ ಸಮ್ ಪಾರ್ಟ್ ಆಫ್ ಪ್ರೈವೇಟ್ ಪಬ್ಲಿಕ್ ಸೆಕ್ಟರ್ ಬಿಸ್ನೆಸ್ ಏನ್ ಮಾಡಿದ್ರು, ಪ್ರೈವೇಟ್ ಸೆಕ್ಟರ್ ಹ್ಯಾಂಡ್ ಓವರ್ ಮಾಡಿದ್ರು. ದಟ್ ಈಸ್ ಕಾಲ್ಡ್ ಆಸ್ privatization. The name itself indicates privatizations.
ಮೊದಲೇನಿತ್ತು ಬಿಸ್ನೆಸ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಿದ್ರು, ಪಬ್ಲಿಕ್ ಸೆಕ್ಟರ್. ಅದು ಬಿಸ್ನೆಸ್ ಏನ್ ಮಾಡ್ಲಿಕ್ಕತ್ತಾರ, ಟ್ರಾನ್ಸ್ಫರ್ ಯಾರಿಗೊಳಗತ್ತಾರ, ಪ್ರೈವೇಟ್ ಸೆಕ್ಟರ್ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತಾರ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಪ್ರೈವೇಟೈಸೇಷನ್ಸ್. ಲಿಬರೈಸೇಷನ್ ಏನಾಗ್ಲಿಕ್ಕತ್ತಿತ್ತು, ರಿಸ್ಟ್ರಿಕ್ಷನ್ಸ್ ರಿಮೂವ್ ಮಾಡ್ಲಿಕ್ಕತ್ತಿದ್ರು, ಸಮ್ ರಿಸ್ಟ್ರಿಕ್ಷನ್ಸ್ ರಿಮೂವ್ ಮಾಡ್ಲಿಕ್ಕತ್ತಿದ್ರು. ಪ್ರೈವೇಟೈಸೇಷನ್ ಒಳಗೆ ಏನಾಗ್ಲಿಕ್ಕತ್ತ, ಮೊದಲೇ ಯಾವ ಬಿಸ್ನೆಸ್ ಪಬ್ಲಿಕ್ ಒಳಗೆ ಅಂಡರ್ಟೇಕಿಂಗ್ ಇತ್ತು, ಪಬ್ಲಿಕ್ ಸೆಕ್ಟರ್ ಒಳಗೆ ಅಂಡರ್ಟೇಕಿಂಗ್ ಇತ್ತು, ಅದು ಏನ್ ಮಾಡ್ಲಿಕ್ಕತ್ತಾರ ಪ್ರೈವೇಟ್ ಒಳಗೆ ಓನ್ ಮಾಡ್ಲಿಕ್ಕತ್ತಾರ. ದಟ್ ಈಸ್ ಕಾಲ್ಡ್ ಆಸ್ ಪ್ರೈವೇಟೈಸೇಷನ್ಸ್. ಎಕ್ಸಾಂಪಲ್ ಹೇಳಿದೆ ಹಿಂದೂಸ್ತಾನ್ ಜಿಂಕ್, ಮೊದಲೇನಿತ್ತು ಪಬ್ಲಿಕ್ ಸೆಕ್ಟರ್ ಇತ್ತು, ಈಗ ಕಂಟ್ರೋಲ್ ಬೈ ಪ್ರೈವೇಟ್ ಸೆಕ್ಟರ್. ದಟ್ ಈಸ್ ಕಾಲ್ಡ್ ಆಸ್ privatizations. Okay, I think this was the meaning of privatizations. Next is see, we can say it is a process. Okay, privatization in anbodu, it is a process andre enri, whereby activities anbodu or enterprises enagittu once performed or operated by government, now it is transferred to private sector. That is called as privatizations. Idu ಏನಿಗದ meaning, it is a process ಅನ್ಬೋದು where ಮೊದಲೇನಿತ್ತು ಆಕ್ಟಿವಿಟೀಸ್ ಅನ್ಬೋದು, ಎಂಟರ್ಪ್ರೈಸಸ್ ಅನ್ಬೋದು, ಮ್ಯಾನೇಜ್ಮೆಂಟ್ ಅನ್ಬೋದು, ಮೊದಲಿದು ಯಾರು ಆಪರೇಟ್ ಮಾಡ್ತಿದ್ರು, ಇಟ್ ಈಸ್ ಆಪರೇಟೆಡ್ ಬೈ ಗೌರ್ಮೆಂಟ್ ಅನ್ಬೋದು, and later it is transferred to the private sector. That is called as privatization. Okay, understood? It is a process ಅನ್ಬೋದು where activities ಅನ್ಬೋದು, where the business operation ಅನ್ಬೋದು, ಇಂಡಸ್ಟ್ರಿ ಆಪರೇಷನ್ ಅನ್ಬೋದು, ಮೊದಲು ಯಾರು ಆಪರೇಟ್ ಮಾಡ್ತಿದ್ರು, ಗೌರ್ಮೆಂಟ್ ಆಪರೇಟ್ ಮಾಡ್ತಿದ್ರು. Now it is transferred to private sector. That is called as privatization. Okay, and one more, privatization has become worldwide phenomenon. Okay, when it has came into the implemented ಯಾವಾಗ ಮಾಡಿದ್ರು, it has become worldwide. ಇದು worldwide ಒಳಗೆ ಫೇಮಸ್ ಆಗಿತ್ತು. ಎದಕ್ಕೆ ಫೇಮಸ್ ಆಗಿತ್ತು, it has become universal ಫೇಮಸ್ ಆಗಿತ್ತು. ಎದಕ್ಕಾಗಿತ್ತು, ಇದೆಲ್ಲ ಇಲ್ಲೇನಾಗಿತ್ತು, more than 100 countries ಅದರೊಳಗೆ ಡೆವಲಪ್ಡ್ ಇರ್ಬೋದು, ಡೆವಲಪಿಂಗ್ ಇರ್ಬೋದು, ಅವ್ರೇನ್ ಮಾಡಿದ್ರು, ಪ್ರೈವೇಟೈಸ್ ಮಾಡಿದ್ರು ಆಫ್ ದೇರ್ ಪಬ್ಲಿಕ್ ಎಂಟರ್ಪ್ರೈಸಸ್. ಓಕೆ, ಏನ್ ಮಾಡಿದ್ರು, ಇಟ್ ಹ್ಯಾಸ್ ಬಿಕಮ್ ವರ್ಲ್ಡ್ ವೈಡ್ ಫೇಮಸ್ ಆಗಿತ್ತು ಪ್ರೈವೇಟೈಸೇಷನ್ಸ್. ಮೋರ್ ದೆನ್ ಇನ್ ವರ್ಲ್ಡ್ ಒಳಗೆ ವಿ ಹ್ಯಾವ್ ಮೋರ್ ದೆನ್ 100 ಕಂಟ್ರೀಸ್ ಅದಾವ. ಅದರೊಳಗೆ ಡೆವಲಪಿಂಗ್ ಕಂಟ್ರೀಸ್ನೂ ಅದಾವ, ಡೆವಲಪ್ಡ್ ಕಂಟ್ರೀಸ್ನೂ ಅದಾವ. ಇವ್ರೇನ್ ಮಾಡಿದ್ರು, ಇದು ಇಂಪ್ಲಿಮೆಂಟೆಡ್ ಮಾಡಿದ್ರು. ಏನ್ ಇಂಪ್ಲಿಮೆಂಟ್ ಮಾಡಿದ್ರು, ಅವ್ರು ಪಬ್ಲಿಕ್ ಸೆಕ್ಟರ್ ಮಾಡಿದ್ರು, ಪ್ರೈವೇಟ್ ಒಳಗೆ ಟ್ರಾನ್ಸ್ಫರ್ ಮಾಡಿದ್ರು. ಲಾರ್ಜ್ ನಂಬರ್ ಆಫ್ ಕಂಟ್ರೀಸ್, ಓಕೆ, ಹ್ಯೂಜ್ ನಂಬರ್ ಆಫ್ ಕಂಟ್ರೀಸ್ ಅನ್ಬೋದು, ಹ್ಯಾವ್ ಗಾನ್ ಫಾರ್ privatizations, like Mexico we have, France we have, England, India, Bangladesh, Pakistan, Nigeria are the few examples of privatizations. ಇದು ಏನ್ ಕಂಟ್ರಿನ ಎಕ್ಸ್ಪ್ಲೇನ್ ಮಾಡಿದ್ರೆ, ಅವ್ರು ಏನ್ ಮಾಡಿದ್ರು, ಪ್ರೈವೇಟೈಸೇಷನ್ಸ್ ಮಾಡಿದ್ರು. ಅವ್ರ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಏನ್ ಮಾಡಿದ್ರು, ದೇ ಹ್ಯಾವ್ ಡನ್ ಇನ್ ಟು ಪ್ರೈವೇಟೈಸೇಷನ್ಸ್. ಸೊ ದಿಸ್ ವಾಸ್ ಅ ಮೀನಿಂಗ್ ಆಫ್ ಪ್ರೈವೇಟೈಸೇಷನ್ಸ್. ಐ ಥಿಂಕ್ ಎವ್ರಿ ಒನ್ ಹ್ಯಾವ್ ಅಂಡರ್ಸ್ಟುಡ್. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನ್ ಮಾಡ್ಬೋದು, ಮೊದಲಿದು ಪ್ರೊಸೆಸ್ ಅನ್ಬೋದು, ಅಲ್ಲಿ ಆಕ್ಟಿವಿಟೀಸ್ ಅನ್ಬೋದು, ಆರ್ ಎಂಟರ್ಪ್ರೈಸಸ್ ಮೀನ್ಸ್ ಒನ್ಸ್ ಇಟ್ ಈಸ್ ಪರ್ಫಾರ್ಮ್ಡ್ ಅನ್ಬೋದು ಆರ್ ಆಪರೇಟೆಡ್ ಬೈ ಗೌರ್ಮೆಂಟ್. ನೌ ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು ಪ್ರೈವೇಟ್ ಸೆಕ್ಟರ್. ಓಕೆ, ಆಫ್ಟರ್ ಇಂಪ್ಲಿಮೆಂಟಿಂಗ್ ಇದು ಏನಾಗಿತ್ತು, ವರ್ಲ್ಡ್ ವೈಡ್ ಫೇಮಸ್ ಆಗಿತ್ತು. ಬಿಕಾಸ್ ಮೆನಿ ಕಂಟ್ರೀಸ್, ಡೆವಲಪ್ಡ್ ಕಂಟ್ರೀಸ್ ಅನ್ಬೋದು, ಡೆವಲಪಿಂಗ್ ಕಂಟ್ರೀಸ್ ಅನ್ಬೋದು, ಅವ್ರು ಏನ್ ಮಾಡಿದ್ರು, ದೇ ಹ್ಯಾವ್ ಗಾನ್ ಫಾರ್ privatizations. Example ಹೇಳಿದೆ, like England, India, Bangladesh, and Pakistan, Nigeria are the few examples of privatizations. Okay, so this was the meaning and introduction about privatization. Next we will study about, we'll see. Okay, ಇದು ಯಾರು ತಗೊಂಡು ಬಂದಿದ್ರು. ಓಕೆ, ಪ್ರೈವೇಟೈಸೇಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ 80s. ಇದು ಯಾವಾಗ ಇಂಟ್ರೊಡ್ಯೂಸ್ ಆಯಿತು, okay, privatizations yavag introduced aatu, it was introduced during 80s by Rajiv Gandhi. Okay, this was introduced by Rajiv Gandhi. Okay, the government of PV Narasimha Rao, at that time PV Narasimha Rao was a prime minister. He gave introducing the new industrial policy. Okay, it was introduced in 80s. Okay, yaar introduced ಮಾಡಿದ್ರು by Rajiv Gandhi. At that time the government
of PV Narasimha Rao. Okay, PV Narasimha Rao ಇದು ಅವಾಗ ಫೈನಾನ್ಸ್ ಮಿನಿಸ್ಟರ್ ಡಾಕ್ಟರ್ ಮನಮೋಹನ್ ಸಿಂಗ್ ಇತ್ತು. ಅವ್ರು ಏನು ಮಾಡಿದ್ರು, ಇಂಟ್ರಡ್ಯೂಸ್ ಅಬೌಟ್ liberalizations and privatizations and globalizations. Okay, understood. Next we have okay ಏನು ಮಾಡಿದ್ರು, I think we have 18 industries explain ಮಾಡಿದ್ರೆ. 18 industries were there in, as I told, in schedule A, schedule B, schedule C. I think everyone ಏನು ಮಾಡಿದ್ರು, schedule A, schedule B, schedule C ಒಳಗೆ ಏನು ಮಾಡಿದ್ರು, some industries ಏನು ಮಾಡಿದ್ರು, ರಿಸರ್ವ್ ಫಾರ್ ಪಬ್ಲಿಕ್ ಸೆಕ್ಟರ್, ಅದರೊಳಗೆ ಸ್ಟೇಟ್ ಕಂಟ್ರೋಲ್ ಇರ್ಬೋದು ಆರ್ ಸ್ಟೇಟ್ ಕಂಟ್ರೋಲ್ ಇರ್ಬೋದು ಆರ್ ಗೌರ್ಮೆಂಟ್ ಕಂಟ್ರೋಲ್ ಇರ್ಬೋದು. ಇಲ್ಲೇನು ಮಾಡಿದ್ರು, ಪ್ರೈವೇಟೈಸೇಷನ್ಸ್ ಒಳಗೆ ಔಟ್ ಆಫ್ 16 ಇಂಡಸ್ಟ್ರೀಸ್ 6 industries are not reserved for private sector. ಇಲ್ಲೇನು ಮಾಡಿದ್ರು, ಪ್ರೈವೇಟೈಸೇಷನ್ ಒಳಗೆ ಏನು ಮಾಡಿದ್ರು, some industries are not reserved for private sector. Understood. ಇಲ್ಲೇನು ಮಾಡಿದ್ರು, some industries ಏನು ಮಾಡಿದ್ರು, ಪ್ರೈವೇಟೈಸೇಷನ್ ಮಾಡಿದ್ರು. some industries ಏನು ಮಾಡಿದ್ರು, they have not given for privatizations. Like we have cigarette manufacturing, cigarette companies, like we have atomic energy, Indian railways we have. ಇದು ಇಂಡಸ್ಟ್ರೀಸ್ ಏನು ಮಾಡಿದ್ರು, have it should be controlled by public sector. Okay, understood. Out of some 16 industries ಏನಂದ್ರು, 6 industries are not reserved for private sector. ಏನು ಮಾಡಿದ್ರು, ಇದು ಏನು ಇಂಡಸ್ಟ್ರಿ ಎಕ್ಸ್ಪ್ಲೇನ್ ಮಾಡಿದ್ರೆ, ಇಟ್ ಶುಡ್ ಬಿ ಕಂಪಲ್ಸರಿ ಮ್ಯಾನೇಜ್ ಆರ್ ಇಟ್ ಶುಡ್ ಬಿ ಕಂಟ್ರೋಲ್ಡ್ ಬೈ public sector itself. Okay, like Indian railways, it is a central government. Atomic energy we have, like cigarette manufacturing company we have, which should be controlled and managed by public sector itself. Okay, still 3 industries we have, like and still like chemical fertilizers we have, like arms and ammunitions we have, hazardous chemicals. So these 6 industries ಏನು ಮಾಡಿದ್ರು, compulsory managed and owned ಏನು ಮಾಡಬೇಕು, owned by public sector itself. Okay, understood. About out of 16 industries ಏನು ಮಾಡಿದ್ರು, 6 industries compulsory, it should be managed and controlled by whom, government of India. Okay, understood about this. Next we will move to wait a minute. So these are the, we can see a few examples of privatization in India. Okay, examples are the examples are the, like we have Lagan Jute Machinery Company Limited. So this is once it was owned by, managed by public, and it has transferred to private sector. And one more we have Videsh Sanchar Nigam Limited, that is VSNL. And one more we have BSNL, means Bharat Sanchar Nigam Limited. And one more we have BSNL, Videsh Sanchar Nigam Limited. And one more we have HZL, that is Hindustan Zinc Limited. Hotel Corporation Limited of India, that is HCL. And one more we have Bharat Aluminium Company Limited. So these are the few examples of privatization in India. Okay, okay, these were the few examples of privatization. Next we will see what is a positive effect of privatization. See ಏನೇನು effect ಆಗ್ಬೋದು, positive effect ಏನೇನು ಆಗ್ಬೋದು once it is ಮೊದಲೇನಿತ್ತು, which the business which used to control by public, once it is next it is controlled by private sector, means ಏನೇನು positive effect ಆಗ್ಬೋದು. ಫಸ್ಟ್ ಏನಾಗ್ಬೋದು, ಬೆಟರ್ ಸರ್ವಿಸಸ್ ಟು ಕನ್ಸ್ಯೂಮರ್ ಆಗ್ಬೋದು. ಸಿ ಒನ್ಸ್ ಪ್ರೈವೇಟ್ ಸೆಕ್ಟರ್ ಒಳಗೆ ಅದು ಮ್ಯಾನೇಜ್ ಮಾಡ್ಬೋದು, ಪ್ರೈವೇಟ್ ಸೆಕ್ಟರ್ ಏನು ಮಾಡ್ಬೋದು, ಬೆಟರ್ ಸರ್ವಿಸಸ್ ಟು ಕನ್ಸ್ಯೂಮರ್ ಕೊಡ್ಬೋದು. ಓಕೆ, ಯೂಶಲಿ ದೇ ವರ್ಕ್, ಪ್ರೈವೇಟ್ ಸೆಕ್ಟರ್ ಒಳಗೆ ಏನಾಗ್ಬೋದು, ಯೂಶಲಿ ದೇ ವಿಲ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ದೇ ವಿಲ್ ಬ್ರಿಂಗ್ ನ್ಯೂ ಟೆಕ್ನಿಕ್ಸ್ ತಗೊಂಡು ಬರ್ಬೋದು, ನ್ಯೂ ಮೆಥಡ್ಸ್ ತಗೊಂಡು ಬರ್ಬೋದು, ಆರ್ ನ್ಯೂ
ಗೂಡ್ಸ್ ತಗೊಂಡ್ ಬರ್ಬೋದು, ನೀನು ಸರ್ವಿಸಸ್ ತಗೊಂಡ್ ಬರ್ಬೋದು. ದಟ್ ಇಸ್ ಅ ಫಸ್ಟ್ ಇಫೆಕ್ಟ್ ನಾವು ಅನ್ಬೋದು. ಓಕೆ, ಫಸ್ಟ್ ಇಫೆಕ್ಟ್ ಏನಾಗ್ಬೋದು, ಕನ್ಸೂಮರ್ಸ್ ಏನಾಗ್ಬೋದು, ಬೆಟರ್ ಸರ್ವಿಸಸ್ ಸಿಗ್ಬಹುದು. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಯೂಸ್ ಆಫ್ ಅಪ್ಡೇಟೆಡ್ ಟೆಕ್ನಾಲಜಿ ವಿಚ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ವೇಸ್ಟೇಜಸ್. ಏನಾಗ್ಬೋದು, ಪ್ರೈವೇಟ್ ಸೆಕ್ಟರ್ ಏನ್ ಮಾಡ್ಬೋದು, ದೇ ಕ್ಯಾನ್ ಅಪ್ಡೇಟ್ ದ ಟೆಕ್ನಾಲಜಿ. Okay, technology update ಮಾಡಬಹುದು, or they can import some new technology. If they update their new technology or they implement new technology means which reduce the wastages. Sometimes the wastages kadim ಆಗಬಹುದು. You can see in public sector sometimes they won't use updated technology. Usually they will use some old technology through which wastage bhal ಆಗಬಹುದು. If that only the business is controlled by private sector means what they will do, they will update technology. Okay, they will update technology same way, you will use Instagram, Facebook, ಅಲ್ಲೇನು some update ಸಿಗ್ತದೆ. ಎದಕ್ಕೆ ಅಪ್ಡೇಟ್ ಸಿಗ್ತದೆ, to get new features. Like in Instagram if nowadays more popular have become reel, ಏನದು like TikTok videos and ಅವ್ರನ್ನ ಆಡ್ ಮಾಡ್ಯಾರ. ಓಕೆ, ಇನ್ ಇನ್ಸ್ಟಾಗ್ರಾಮ್. ಓಕೆ, ಸೇಮ್ ಏನ್ ಅಲ್ಲಿನೂ ಸೇಮ್ ಏನಾಗ್ತದೆ, ಅಪ್ಡೇಟ್ ಕೇಳ್ತಾರೆ. ಎದಕ್ಕೆ ಅಪ್ಡೇಟ್ ಕೇಳ್ತಾರೆ, ಟು ಗೆಟ್ ಸಮ್ ನ್ಯೂ ಫೀಚರ್ಸ್. ಲೈಕ್ ಇನ್ಸ್ಟಾಗ್ರಾಮ್ಸ್ ಇಟ್ ಇಸ್ ಗೆಟಿಂಗ್ ಡೇ ಬೈ ಡೇ ನ್ಯೂ ಫೀಚರ್ಸ್ ತಗೊಂಡ್ ಬರ್ಲಿಕ್ಕತ್ತಾರ. ಸೇಮ್ ಫೇಸ್ಬುಕ್ ಅಥವಾ ಓಕೆ ನ್ಯೂ ಫೀಚರ್ಸ್ ಬರ್ಲಿಕ್ಕತ್ತವ. ಸೇಮ್ ಇನ್ ಇಂಡಸ್ಟ್ರೀಸ್ ಏನ್ ಮಾಡಬೇಕು, ನೀನು ಟೆಕ್ನಾಲಜೀಸ್ ತಗೊಂಡ್ ಬರ್ತಾರೆ. ಯಾರು ತಗೊಂಡ್ ಬರ್ತಾರೆ, ಇಫ್ ಹ್ಯಾಪನ್ಸ್ ಇನ್ ಪ್ರೈವೇಟೈಸೇಷನ್ಸ್, ಅವ್ರೇನ್ ಮಾಡ್ತಾರೆ, ನ್ಯೂ ಟೆಕ್ನಾಲಜಿ ಇಂಪೋರ್ಟ್ ಮಾಡಬಹುದು, ಸೇಮ್ ಓಲ್ಡ್ ಟೆಕ್ನಾಲಜಿ ಅಪ್ಡೇಟ್ ಮಾಡಬಹುದು. ಥ್ರೂ ವಿಚ್ ಇಟ್ ಸೇವ್ ಕಾಸ್ಟ್ ನೀವು ಸೇವ್ ಆಗ್ಬೋದು, ಟೈಮ್ ನೀವು ಸೇವ್ ಆಗ್ಬೋದು, ಆರ್ ಇಟ್ ವಿಲ್ ರೆಡ್ಯೂಸ್ ದ ವೇಸ್ಟೇಜಸ್. ದಿಸ್ ಆಸ್ ಅ ಪಾಸಿಟಿವ್ ಇಫೆಕ್ಟ್ ಅನ್ಬೋದು. ಫಸ್ಟ್ ಇಫೆಕ್ಟ್ ಏನ್ ಅನ್ಬೋದು, ಬೆಟರ್ ಸರ್ವಿಸಸ್ ಸಿಗ್ಬೋದು. ಯಾರಿ, ಕನ್ಸೂಮರ್ಸ್. ಐ ಥಿಂಕ್ ಎವ್ರಿ ಒನ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಕನ್ಸೂಮರ್ ಅಂಡ್ ಕಸ್ಟಮರ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಯೂಸ್ ಆಫ್ ಅಪ್ಡೇಟ್ ಟೆಕ್ನಾಲಜಿ ಸಿಗ್ಬೋದು. ಅಂಡ್ ಅದರ್ ಏನೇನು ಪಾಸಿಟಿವ್ ಇಫೆಕ್ಟ್ ಸಿಗ್ಬಹುದು, like we have okay other objectives we can see, helps in infrastructure development. Hang infrastructure develop ಆಗ್ತದೆ if it is controlled by privatizations. Hang development ಆಗಬಹುದು, because they will pay tax received from the business firm, through which some infrastructure development ಆಗಬಹುದು. ಅದರ ಜೊತೆ ಏನೇನು ಟ್ಯಾಕ್ಸ್ ರಿಸೀವ್ ಮಾಡ್ತಾರೆ, ಹೆಲ್ಪ್ಸ್ ದ ಗೌರ್ಮೆಂಟ್ ಟು ಕಾನ್ಸಂಟ್ರೇಟ್ ಆನ್ ಸೋಷಿಯಲ್ ಪ್ರಾಬ್ಲಮ್. ಓಕೆ, ಫಸ್ಟ್ ಏನಾಗ್ಬೋದು, ಹೆಲ್ಪ್ಸ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು. ಹೆಂಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತದೆ, ವಿತ್ ದ ಹೆಲ್ಪ್ ಆಫ್ ಟ್ಯಾಕ್ಸ್ ರಿಸೀವ್ಡ್ ಫ್ರಮ್ ಬಿಸ್ನೆಸ್ ಫರ್ಮ್. ಅವ್ರು ಏನು ಮಾಡ್ತಾರೆ, ಹ್ಯೂಜ್ ಪ್ರಾಫಿಟ್ ಆದಂದ್ರೆ ಕಂಪಲ್ಸರಿ ಟ್ಯಾಕ್ಸ್ ಪೇ ಮಾಡಬೇಕು. ಟ್ಯಾಕ್ಸ್ ಎಲ್ಲಿ ಹೋಗ್ತದೆ, ಗೌರ್ಮೆಂಟ್ ಕಡೆ ಹೋಗ್ತದೆ. ಗೌರ್ಮೆಂಟ್ ರಿಸೀವ್ ಮಾಡಿದಂದ್ರೆ ಗೌರ್ಮೆಂಟ್ ಏನು ಮಾಡ್ತಾರೆ, ಅವ್ರು ಕಾನ್ಸಂಟ್ರೇಟ್ ಮಾಡ್ಬೋದು ಆನ್ ಡೆವಲಪಿಂಗ್ ಸೋಷಿಯಲ್ ಪ್ರಾಬ್ಲಮ್ಸ್. ಸೊ ದಿಸ್ ಇಸ್ ಅ ಇಂಪ್ಯಾಕ್ಟ್ ಅನ್ಬೋದು, ಪಾಸಿಟಿವ್ ಇಂಪ್ಯಾಕ್ಟ್. ಓಕೆ, ಪಾಸಿಟಿವ್ ಇಂಪ್ಯಾಕ್ಟ್ ಅನ್ಬೋದು. ಲೈಕ್ ಫಸ್ಟ್ ಹೇಳಿದೆ, ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಬೋದು, ಆರ್ ಬೆಟರ್ ಸರ್ವಿಸಸ್ ಸಿಗ್ಬೋದು. ಫಸ್ಟ್ ಇಂಪ್ಯಾಕ್ಟ್ ಏನು ಹೇಳಿದೆ, ವಿ ಕ್ಯಾನ್ ಗೆಟ್ ಬೆಟರ್ ಸರ್ವಿಸಸ್. ಸೆಕೆಂಡ್, ಅಪ್ಡೇಟೆಡ್ ಟೆಕ್ನಾಲಜಿ ಮಾಡ್ದಂದ್ರೆ ವೇರ್ ವಿ ಕ್ಯಾನ್ ರೆಡ್ಯೂಸ್ ದ ವೇಸ್ಟೇಜಸ್. ಸೆಕೆಂಡ್, ಥರ್ಡ್ ಏನಾಗ್ಬೋದು, ಹೆಲ್ಪ್ಸ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ಕ್ರೀಸ್ ಆಗ್ಬೋದು. ಹೆಂಗೆ ಇನ್ಕ್ರೀಸ್ ಆಗ್ಬೋದು, ಟ್ಯಾಕ್ಸ್ ರಿಸೀವ್ ಮಾಡ್ತಾರೆ, ಟ್ಯಾಕ್ಸ್ ಈಸ್ ರಿಸೀವ್ಡ್ ಫ್ರಮ್ ದ ಗೌರ್ಮೆಂಟ್. ಅಗೇನ್ ಗೌರ್ಮೆಂಟ್ ಹೆಲ್ಪ್ಸ್, again they will concentrate on social problem. So this was a positive impact. Okay, next we will see next we have advantages of privatizations. Okay, what are the various advantages of privatizations we have? See, once it will privatizations in agbodu helps to reduce the burden on government. Okay, ಏನ್ ಮಾಡ್ತಾರೆ, once privatizations ಆದಂದ್ರೆ it will be reduce the burden on government. Okay, usually ಏನ್ ಮಾಡ್ಬೋದು, ಪಬ್ಲಿಕ್ ಸೆಕ್ಟರ್ ಏನ್ ಮಾಡ್ತಾರೆ, they should concentrate on huge number of business. ಎಲ್ಲ ಕಡೆ ಕಾನ್ಸಂಟ್ರೇಟ್ ಮಾಡಬಹುದು. ಒನ್ಸ್ ಇಟ್ ಈಸ್ ಕಮ್ಸ್ ಬೈ ಪ್ರೈವೇಟೈಸೇಷನ್ಸ್ ಮೀನ್ಸ್ ಅವ್ರು ಏನು ಮಾಡ್ತಾರೆ, ಎಫಿಷಿಯೆಂಟ್ಲಿ ಸ್ಮೂತ್ ಫ್ಲೋ ಒಳಗೆ ಏನು ಮಾಡಬೇಕು, ಹ್ಯಾಂಡಲ್ ಮಾಡ್ಬೋದು. ಬಿಸ್ನೆಸ್ ಅದು ಗೌರ್ಮೆಂಟ್ ಬಿಸ್ನೆಸ್ ಏನಿರ್ತಾವ ಸ್ಮೂತ್ ಫ್ಲೋ ಒಳಗೆ ಅವ್ರು ಏನು ಮಾಡ್ತಾರೆ, ಹ್ಯಾಂಡಲ್ ಮಾಡ್ಬೋದು. ಫಸ್ಟ್ ಪ್ರೈವೇಟ್ ಅಡ್ವಾಂಟೇಜಸ್ ಏನು ಅನ್ಬೋದು,
burden reduce ಆಗ್ತದೆ on government. Next, it will help profit making public sector unit to modernize and diversify the business. I think everyone know what is the meaning of diversify the business. See, diversify the business means where business makes huge number of varieties of goods ಅನ್ಬೋದು, services ಅನ್ಬೋದು, products ಅನ್ಬೋದು. It helps profit making public sector. Once it is come to privatizations means ಏನಾಗ್ಬೋದು, ಅದು ಬಿಸ್ನೆಸ್ ಪ್ರಾಫಿಟ್ ಮೇಕಿಂಗ್ ಆಗ್ಬೋದು. ಹೆಂಗ್ ಆಗ್ಬೋದು? ಫಸ್ಟ್ ಮಾಡರ್ನೈಸ್ ಮಾಡ್ಬೋದು, ಚೇಂಜಸ್ ತಗೊಂಡ್ ಬರ್ಬೋದು. ಅದರ ಜೊತೆ ಡೈವರ್ಸಿಫೈ ಮಾಡಬೇಕು ಬಿಸ್ನೆಸ್. ಹೆಂಗ್ ಡೈವರ್ಸಿಫೈ ಮಾಡಬೇಕು ಬಿಸ್ನೆಸ್ ಅಂದ್ರೆ ಏನ್ ಮಾಡಬೇಕು, ಅವರು ಅಲೌಸ್ ಮಾಡಬೇಕು ಕಸ್ಟಮರ್ಸ್ ಏನ್ ಮಾಡಬೇಕು, ಹ್ಯೂಜ್ ನಂಬರ್ ಆಫ್ ವೆರೈಟೀಸ್ ಕೊಡಬೇಕು, ವೆರೈಟೀಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಲೈಕ್ ವಿ ಹ್ಯಾವ್ HUL, Hindustan Unilever Limited. I think everyone know the company Hindustan Unilever Limited, which have various n number of products adav. Like we have clinic shampoo adav, shampoos olag various shampoos adav. Okay, like we have biscuits adav, various biscuits adav, and various soaps adav. Varieties adav. Hindustan Unilever Limited olag. I think everyone know Hindustan Unilever Limited. Like example, we have Clinic Plus shampoo. Other shampoos we have. Okay, our shampoos ಒಳಗು varieties of business ಅದಾವ, HUL. Okay, and in soaps also they have various varieties of products and services. In detergent powders ಅಲ್ಲೇನು varieties of goods ಅದಾವ. ಸೇಮ್ ಇಲ್ಲಿ ಬಿಸ್ನೆಸ್ ಏನು ಮಾಡಬೇಕು, varieties of business ಮಾಡಬೇಕು, which allows customers to choose their products and services. ಹೆಂಗ್ ಹೆಲ್ಪ್ ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಆಗ್ಬೋದು, ಹೆಂಗ್ ಮಾಡಬೇಕು, ಸಮ್ ಮಾಡರ್ನೈಸ್ ಮಾಡಬೇಕು, ಸಮ್ ಚೇಂಜಸ್ ಮಾಡಬೇಕು. ಅದರ ಜೊತೆ ಡೈವರ್ಸಿಫೈ ಬಿಸ್ನೆಸ್ ಮಾಡಬೇಕು. ಹೆಂಗ್ ಡೈವರ್ಸಿಫೈ ಮಾಡಬೇಕು, ಅಲೌಸ್ ಮೋರ್ ವೆರೈಟಿ ಆಫ್ ಆಪ್ಷನ್ಸ್ ಫಾರ್ ದ ಕಸ್ಟಮರ್ಸ್ ಇನ್ ಟರ್ಮ್ಸ್ ಆಫ್ ಪ್ರಾಡಕ್ಟ್ಸ್ ಆರ್ ವಿ ಕ್ಯಾನ್ ಸೇ ಸರ್ವಿಸಸ್. ಅಂಡರ್ಸ್ಟುಡ್? ಅದರ ಜೊತೆ it helps making public sector more competitive. Once we have diversify our business, once we have modernize our business, ಏನಾಗ್ತದೆ, ಪಬ್ಲಿಕ್ ಸೆಕ್ಟರ್ ಯೂನಿಟ್ ಏನಾಗ್ತದೆ, ಮಾರ್ಕೆಟ್ ಒಳಗೆ ಮೋರ್ ಕಾಂಪಿಟೇಟಿವ್ ಆಗ್ತದೆ. ಲೈಕ್ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್, ಇಟ್ ಈಸ್ ಆಲ್ಸೋ ಪಬ್ಲಿಕ್ ಸೆಕ್ಟರ್ ಗೌರ್ಮೆಂಟ್, ಏನಾಗ್ಲಿಕ್ಕೆ ಹ್ಯೂಜ್ ಪ್ರಾಫಿಟ್ ಒಳಗೆ. ಸೇಮ್ ಒನ್ಸ್ ಇಟ್ ಈಸ್ taken by those public sector by private sector, ಏನಾಗ್ತದೆ, ಮೋರ್ ಕಾಂಪಿಟೇಟಿವ್ ಆಗ್ಬೋದು. ಅಂಡರ್ಸ್ಟ್ಯಾಂಡ್ ವಾಟ್ ಆಫ್ ಅಡ್ವಾಂಟೇಜಸ್. ನೆಕ್ಸ್ಟ್ ವಿ ಹ್ಯಾವ್, ಇಟ್ ವಿಲ್ ಹೆಲ್ಪ್ ಟು ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಡಿಸಿಷನ್ ಮೇಕಿಂಗ್. ಓಕೆ, ಏನಂದ್ರೆ ಒನ್ಸ್ ನಾವು ಇಟ್ ಈಸ್ ಟೇಕ್ ಪಬ್ಲಿಕ್ ಸೆಕ್ಟರ್ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಬಂದದ, ಇಲ್ಲೇನಾಗ್ತದೆ, ಕ್ವಾಲಿಟಿ ಇಂಪ್ರೂವ್ ಆಗ್ಬೋದು, ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಇಂಪ್ರೂವ್ ಆಗ್ಬೋದು. ಬಿಕಾಸ್ ಹೆಂಗೆ ಇಂಪ್ರೂವ್ ಆಗ್ತದೆ, ಬಿಕಾಸ್ ಪ್ರೈವೇಟ್ ಸೆಕ್ಟರ್ ಏನು ಮಾಡ್ತಾರೆ, ಹ್ಯೂಜ್ ಅವ್ರೇನು ಮಾಡ್ತಾರೆ, ಅಪ್ಡೇಟ್ ದ ಟೆಕ್ನಾಲಜೀಸ್ by which they produce more number of goods and services. ಅವ್ರ ಕ್ವಾಲಿಟಿನೂ ಚಲೋ ಇರ್ತದೆ. ಮತ್ತೆ ಏನಾಗ್ತದೆ, ಡಿಸಿಷನ್ ಮೇಕಿಂಗ್ನು ಇಂಪ್ರೂವ್ ಆಗ್ಬೋದು. ಓಕೆ, ಇನ್ ಪ್ರೈವೇಟ್ ಸೆಕ್ಟರ್ ಏನು ಮಾಡ್ಬೋದು, ವೇ ದ ಡಿಸಿಷನ್ ಮೇಕಿಂಗ್ ಪ್ರೊಸೆಸಸ್ ಭಾಳ ಇಂಪ್ರೂವ್ ಆಗ್ಬೋದು. ಅದರ ಜೊತೆ ಸಮ್ ಡಿಸಿಷನ್ಸ್ ಆರ್ ಫ್ರೀ. ಓಕೆ, ಸಮ್ ಡಿಸಿಷನ್ಸ್ ಫ್ರೀ ಆಗ್ಬೋದು. ಎಲ್ಲಿಂದ ಫ್ರೀ ಆಗ್ಬೋದು, ಸಮ್ ಪೊಲಿಟಿಕಲ್ ಇಂಟರ್ಫಿರೆನ್ಸಸ್. ಯೂಶಲಿ ಏನಾಗ್ಬೋದು, ಇನ್ ಪಬ್ಲಿಕ್ ಸೆಕ್ಟರ್ ಒಳಗೆ ಪೊಲಿಟಿಕಲ್ ಇಂಟರ್ಫಿರೆನ್ಸಸ್ ಭಾಳ ಇರ್ತದೆ. Okay, I think everyone know once in public sector where there will be huge number of political interferences. Once it is come into private sector means ಏನ್ ಆಗ್ಬೋದು, quality of decision making improve ಆಗ್ಬೋದು. And one more, decision making are free from political interferences, means any political party cannot interferences. Okay, ಅದರ ಜೊತೆ privatizations may help in reviewing sick units, okay, with which are liability of the public sector. I think everyone know what is the meaning of sick industries. Sick industries means which are facing n number of problems. It may in terms of production problem, in terms of finance problems no face ಆಗಬಹುದು. ಇಲ್ಲೇನು ಮಾಡ್ತಾರೆ, ಪ್ರೈವೇಟೈಸೇಷನ್ಸ್ ರಿವ್ಯೂ ಮಾಡ್ಬೋದು. ಅಂದ್ರೆ ರಿವ್ಯೂ ಅಂದ್ರೆ ಕರೆಕ್ಷನ್ ಮಾಡ್ಬೋದು, ಇಂಪ್ರೂವ್ ಮಾಡ್ಬೋದು. ಇಂಪ್ರೂವ್ ಆಫ್ sick industries which are the liability of public sector. Okay, next we have industrial growth. Of course, if you are diversifying our business and making more competitive
and making more quality of product and services, as well as improving our decision making. Means if this happens, means automatically the industrial growth will be increased. Okay, huge industrial growth will be increased. Other jote foreign investment to increase agbodu. Okay, where foreign peoples can invest in the various countries, can invest and earn profit agbodu. Other jote last advantages we have, increases in efficiency increase agbodu. Hang efficiency increase agbodu means, efficiency means we can say making best possible use of resources. ನಮ್ಮ ಕಡೆ ಏನೇನು ರಿಸೋರ್ಸಸ್ ಅದಾವ, ನಮ್ಮ ಕಡೆ ಏನೇನು ಮಷೀನ್ಸ್ ಅದಾವ, ಟೆಕ್ನಾಲಜಿ ಅದಾವ, ಇಫ್ ಯು ಮೇಕ್ ಬೆಸ್ಟ್ ಯೂಸ್ ಆಫ್ ದೋಸ್ ರಿಸೋರ್ಸಸ್ ಮೀನ್ಸ್ increases in efficiency will be increased. That is called as increasing efficiency. Increasing efficiency means, suppose we have best possible use of resources like machinery, we have technology ಅದಾವ, ಅದು ನಾವು ಅದು ಬೆಸ್ಟ್ ಪಾಸಿಬಲ್ ಆಗಿ ನಾವು ಯುಟಿಲೈಸ್ ಮಾಡೋದಂದ್ರೆ ಅವರ್ ಎಫಿಷಿಯನ್ಸಿ ವಿಲ್ ಬಿ ಇನ್ಕ್ರೀಸ್, ವೇರ್ ದ ಇಂಡಸ್ಟ್ರಿಯಲ್ ಗ್ರೋತ್ ವಿಲ್ ಬಿ ಇನ್ಕ್ರೀಸ್. ಸೊ ದಿಸ್ ವಾಸ್ ಅಬೌಟ್ ದ advantages of privatizations. Next, we will see what are the disadvantages of privatization. Okay, in disadvantages agbodu, sometimes there will be industrial sickness. Okay, usually we cannot control all over the sickness problem, we cannot solve. As well as we have lack of welfare ado, increases in inequality, opposition of employees agbodu. Once they are working in public sector, automatically if it turn into private sector means opposition of employees agbodu. Problems of finance heng agbodu. Once it was in public sector, usually they can get finance or kade barbodu. Suppose once it is come into private sector means like financing problem barbodu. Next, increases in unemployment. Some unemployment will be happen, ignores weaker section. Sometimes we cannot concentrate on weaker section, as well as on the national importance. So these are the various disadvantages agbodu. Sickness agbodu, lack of welfare agbodu, inequality agbodu, opposition of by employees ಅನ್ಬೋದು, problem of financing ಬರ್ಬೋದು, unemployment increase ಆಗ್ಬೋದು. Because usually once it is come into private sector, problem increase in unemployment means, suppose once it is in public sector, afterwards if it comes into private sector means they will choose the best employees. For that purpose, some might leave the job, which increases the unemployment. Okay, these are the various disadvantages of privatizations. So in the coming class, we will study about globalization. So some few topics about privatizations we have, like some features we have remaining, that we will complete of features in next class of privatizations, and one more globalizations. If that completes means our LPG will be completed. After that we'll study about electronic payments. We have some other topics we'll discuss in the next class. Okay.